ಜನ ಕಾಡ್ ಅಂದ ತಕ್ಷಣನೇ ಫಸ್ಟು ಹೆದರ್ಕೊಳ್ಳೋದೇ ಗುರು ನನ್ನ ಕಾಡಲ್ಲಿ ಏನಾರಿದ್ರೆ ಸಡನ್ನಾಗಿ ಎನ್ಕೌಂಟರ್ ಆದರೆ ಅಂತ. ಸೊ ನಾವು ಐ ಆಮ್ ಕ್ಯೂರಿಯಸ್ ಟು ನೋ ದಿ ಆ್ಯನಿಮಲ್ ಎನ್ಕೌಂಟರ್ ಸೈಡ್. ಬಂಡೀಪುರ ಅಂದರೆ ನಾನು ಇಲ್ಲಿವರೆಗೂ ನೋಡಿರೋದು ಈ ಆನೆ ಸಡನ್ನಾಗಿ ರೋಡಿಗೆ ಬಂದಿದ್ದು, ಕಾರಲ್ಲಿ ನಿಂತ್ಕೊಂಡಿರೋ ಕಾಯ್ತಾ ಇರೋದು, ಅದು ಚೇಸ್ ಮಾಡ್ತಾ ಇರೋದು, ರಿವರ್ಸಲ್ಲಿ ಬರ್ತಾ ಇರೋದು ಒಂದಿದೆ. ಹುಲಿದೆಲ್ಲ ಯೂಶಲಿ ನೋಡಿಲ್ಲ. ಸಿನ್ಸ್ ವಿ ಆರ್ ಆಲ್ರೆಡಿ ಇನ್ ದಟ್ ಹುಲಿ ಟಾಪಿಕ್, ಐ ವಾಂಟ್ ಟು ನೋ ಫಸ್ಟ್ಲಿ ಹುಲಿ ಎನ್ಕೌಂಟರ್ ಅಪ್ಪಿ ಆದರೆ ಮನುಷ್ಯರು ಮಾಡೋ ತಪ್ಪುಗಳೇನು, ಏನು ಮಾಡಬಾರ್ದು? ಮೇಡಮ್, ಹುಲಿ ಎನ್ಕೌಂಟರ್ ಆಗಬೇಕಂದ್ರೆ ನೀವು ಎಕ್ಸ್ಟ್ರೀಮ್ಲಿ ಲಕ್ಕಿ ಆಗಿರಬೇಕು. ಕಾಡಾದಮೇಲೆ ಭಯ ಅಂತೂ ಇರಲೇಬೇಕು. ನಾವೆಲ್ಲ ಭಯದಲ್ಲೇ ಕೆಲಸ ಮಾಡೋದು, ಭಯ ಇರಲೇಬೇಕು. ನ್ಯಾಚುರಲ್ ಲ್ಯಾಡರ್ ಆಫ್ ಇಕೋಸಿಸ್ಟಮಲ್ಲಿ ವಿ ಆರ್ ಪ್ರೇ. ನಾವು ಪ್ರೆಡಿಟರ್ಸ್ ಅಂತೂ ಅಲ್ಲ, ವಿ ಆರ್ ಪ್ರೇ. ಸೊ ನಾವು ಏನು ಮಾಡಿದ್ರು ನಾವು ಪ್ರೇನೆ. ಸೊ ನಿಮ್ಗೆ ಅಕಸ್ಮಾತ್ ಅಪ್ಪಿ ಒಂದು ಎನ್ಕೌಂಟರ್ ಆಗೇ ಬಿಡ್ತಂದರೆ ಹೈ ಚಾನ್ಸಸ್ ಆರ್ ನಿಮ್ಗಿಂತ ಟೈಗರು ಜಾಸ್ತಿ ಹೆದರ್ಕೊಂಡಿದೆ ಅಂತ. ಸೊ ಅದನ್ನು ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ನೋಡುತ್ತೆ. ಓಕೆ, ಹಾಂ. ಸೊ ಟೈಗರ್ಗೂ ಇಷ್ಟ ಇಲ್ಲ ನಿಮ್ಮ ಮುಂದೆ ಬರೋಕ್ಕೆ. ಸೊ ಅಕಸ್ಮಾತ್ ಏನಾದರೂ ಅದಕ್ಕೂ ಗೊತ್ತಾಗಲಿಲ್ಲ, ನಿಮಗೂ ಗೊತ್ತಾಗಲಿಲ್ಲ, ಅಪ್ಪಿ ಏನಾದ್ರು ಎನ್ಕೌಂಟರ್ ಆಯ್ತು ಅಂದರೆ ದಿ ಓನ್ಲಿ ಥಿಂಗ್ ನೀವು ಮಾಡೋದಂದರೆ ಎರಡು ಸ್ಟೇ ಕಾಮ್, ಡೋಂಟ್ ಸ್ಕ್ರೀಮ್, ಕೈ ಎತ್ತೋದು, ಕಿರ್ಚೋದು ಅವೆಲ್ಲ ಮಾಡೋಕ್ಕಿಂತ ಜಸ್ಟ್ ಸ್ಟೇ ಕಾಮ್. ನಿಮ್ಮ ಸ್ಟೆಪ್ಸ್ನ ವಾಪಸ್ ರೀಟ್ರೇಸ್ ಮಾಡ್ಕೋಬೇಕು. ಆದಷ್ಟು ಟ್ರೈ ಟು ಗೋ ಬ್ಯಾಕ್, ನಿಧಾನಕ್ಕೆ ಮಾಡ್ಕೋಬೇಕು. ಅದಕ್ಕೂ ನೀವು ಯು ಶುಡ್ ನಾಟ್ ಅಪಿಯರ್ ಆಸ್ ಅ ಥ್ರೆಟ್. ಯಾಕಂದರೆ ಅದು ಆಲ್ರೆಡಿ ಹೆದರ್ಕೊಂಡಿದೆ ನಿಮ್ಮನ್ನು ನೋಡಿ. ಟೈಗರ್ಗೂ ನಮ್ಮ ಕಂಡ್ರೆ ಹೆದರಿಕೆನೆ. ನಾವು ಆದಷ್ಟು ನೋಡಿದ್ರೆ ವೆರಿ ಶೈ ಆ್ಯನಿಮಲ್ಸ್, ಅಷ್ಟು ಈಸಿ ಆಗೋದು ಆಚೆ ಬರೋದಿಲ್ಲ, ತುಂಬ ರೇರ್. ಅದಕ್ಕೆ ಹೇಳಿದ್ದು ಯು ಹ್ಯಾವ್ ಟು ಬಿ ವೆರಿ ಲಕ್ಕಿ. ಟೈಗರ್ನ ಬೈ ಫುಟ್ ನೀವು ಎನ್ಕೌಂಟರ್ ಮಾಡ್ಕೊಬಿಡ್ತಿದ್ದೀರ ಅಂದರೆ ಯು ಹ್ಯಾವ್ ಟು ಬಿ ಲಕ್ಕಿ. ಸೊ ದಿಸ್ ಇಸ್ ಇನ್ ದ ವೈಲ್ಡ್. ವೈಲ್ಡಲ್ಲಿ ಬೇರೆದೆಲ್ಲ ಇದೆ. ಉದಾಹರಣೆಗೆ ನಮ್ಮ ಸ್ಟುಡಿಯೋಗೆ ರೀಸೆಂಟಾಗಿ ವುಲ್ಫ್ ಡಾಗ್ ಬಂದಿತ್ತು ಸರ್. ಹಾಂ, ಇದು ಪ್ರಪಂಚದ ರೇರೆಸ್ಟು. ಅವರೊಬ್ರು ಇದ್ದಾರೆ, 50 ಕೋಟಿ ಅಂತ ಅದು ಬಿಡ್ಡಿಂಗಲ್ಲಿ ತೊಗೊಂಡು ಬಂದಿದ್ದಾರೆ. ಅದು ಅಲ್ಲಿಂದ ಇಷ್ಟುದ್ದ ಇತ್ತು. ಅದು ಏನೋ ಒಂದು ಕ್ಯಾಮ್ರಾ ನೋಡಿ ಗುರ್ರ ಅಂತ ಇದೆ, ಅಥವಾ ಇನ್ನೊಂದು ಮೂಮೆಂಟ್ ನೋಡಿದ್ರು ಗುರ್ರ ಅಂತ ಇದೆ. ಅವ್ರು ಏನು ಹೇಳಿದ್ರು ಅಂದರೆ ಅದನ್ನ ಕಣ್ಣಲ್ಲಿ ಐ ಕಾಂಟ್ಯಾಕ್ಟ್ ಕೊಡಬೇಡಿ ಅಂತ. ಅಂದರೆ ಸಿನ್ಸ್ ವೈಲ್ಡಲ್ಲಿರೋ ಆ್ಯನಿಮಲ್ಸ್ಗೆ ದೇರ್ ಇಸ್ ಒನ್ ಇದು, ಡೋಂಟ್ ಗಿವ್ ಐ ಕಾಂಟ್ಯಾಕ್ಟ್ ಟು ಇಟ್ ಅಂತ. ಸೊ ಈಸ್ ಇಟ್ ಆಲ್ಸೋ ಟ್ರೂ? ಟ್ರೂ, ಡೆಫಿನೆಟ್ಲಿ ಟ್ರೂ. ಟೈಗರ್ಸ್, ಎಸ್, ಎನಿ ಆ್ಯನಿಮಲ್ ಫಾರ್ ದಟ್ ಮ್ಯಾಟರ್, ಐ ಕಾಂಟ್ಯಾಕ್ಟ್ ಕೊಟ್ರಂದ್ರೆ ಯು ಆರ್ ಇನ್ವೈಟಿಂಗ್ ಕಾನ್ಫ್ಲಿಕ್ಟ್. ಯು ಆರ್ ರೆಡಿ ಟು, ಯು ಆರ್ ಪ್ರಿಪೇರ್ಡ್ ಟು ಅಟ್ಯಾಕ್ ಆರ್ ಡಿಫೆಂಡ್ ಅಂತ ಹೇಳಿ. ವಿತೌಟ್ ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್, ಕಾಮ್ಲಿ ಇಫ್ ಯು ರೀಟ್ರೇಸ್ ಅ ಸ್ಟೆಪ್ ಬ್ಯಾಕ್ಸ್, maybe there is a slim chance you will survive if the animal, it depends on how the animal is feeling. ಅದೇನಾದರೂ ಥ್ರೆಟ್ ಅಂತ ಅನ್ಸ್ಬಿಟ್ರೆ ನೀವು ಏನು ಮಾಡಿದ್ರು ಅದು ಬಂದು ನಿಮ್ಮ ಅಟ್ಯಾಕ್ ಮಾಡೇ ಮಾಡುತ್ತೆ. ಇವಾಗ ನೀವು ಇಷ್ಟು ಹೇಳಿದ್ದು ಫಾಲೋ ಮಾಡಿದ ಮೇಲೂ ಎಲ್ಲೋ ಒಂದು ಕಡೆ ಅದು ಇನ್ನೂ ನಮ್ಮ ಕಡೆ ಮುಂದಕ್ಕೆ ಬರ್ತಾ ಇದೆ. ಇನ್ನೂ ಏನೇನು ಮಾಡ್ಬೋದು, ಹೌ ಟು ಸರ್ವೈವ್? ನಾನು ಹೇಳಿದ್ನಲ್ಲ ಮೇಡಮ್, ನಾವು ಪ್ರೇ. ಫಸ್ಟ್ ಆಫ್ ಆಲ್ ನಮ್ಮ ಕಾಡಲ್ಲಿ ನಮ್ಗೇನು ಕೆಲಸ ಇದೆ, ನಾವು ಏನಕ್ಕೆ ಹೋಗ್ಬೇಕು ಕಾಡೊಳಗಡೆ? ಸೊ ನೀವು ಕಾಡೊಳಗಡೆ ಹೋಗೋಕ್ಕೆ ನೀವು ಡಿಸೈಡ್ ಆಗಿದ್ದೀರಾ ಅಂದರೆ ಯು ಆರ್ ಗೋಯಿಂಗ್ ಆಕ್ಸೆಪ್ಟಿಂಗ್ ದ ರಿಸ್ಕ್. ಸೊ ಒಂದು ಮಟ್ಟಕ್ಕೆ ಇಷ್ಟೇ ಮಾಡೋಕ್ಕಾಗೋದು. ನೀವು ಆ ಕ್ಷಣಕ್ಕೆ ನಿಮ್ಗೇನು ಹತ್ರ ಸಿಗುತ್ತೋ, ಒಂದು ಮರ ಸಿಕ್ಕಿದ್ರೆ ಮರ ಹತ್ತಕ್ಕೆ ಟ್ರೈ ಮಾಡಿ. ಜಾಗ ಇದ್ದರೆ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಸ್ವಲ್ಪ ದೂರ ಡಿಸ್ಟೆನ್ಸ್ ಬಂದಮೇಲೆ ಓಡೋಕ್ಕೆ ಟ್ರೈ ಮಾಡಿ. ಅಲ್ಲೇ ನಿಂತ್ಕೊಂಡು ಕಿರ್ಚಾಡೋಕ್ಕಿಂತ ಸ್ಟೇ ಕಾಮ್ ಆ್ಯಂಡ್ ಈ ಥರ ಸ್ವಲ್ಪ ನೀವು ಬೇಸಿಕ್ ಎನ್ವೈರನ್ಮೆಂಟ್ನ ನೋಡಿಕೊಂಡು ಕಾಮನ್ ಸೆನ್ಸ್ ಉಪಯೋಗಿಸ್ಕೊಂಡು ಇಫ್ ಯು ಟ್ರೈ ಟು ಎಸ್ಕೇಪ್, ನಿಮ್ಮ ಸ್ಟಾರ್ ಚೆನ್ನಾಗಿತ್ತು ಅಂದರೆ ನೀವು ಎಸ್ಕೇಪ್ ಆಗ್ತೀರಾ. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಯು ಆರ್ ಎಂಟ್ರಿಂಗ್ ಫಾರ್ ರಿಸ್ಕ್ ತೊಗೊಂಡೇ ನೀವು ಎಂಟರ್ ಆಗ್ತಾಯಿದ್ದೀರಾ. ತಾವು ಪ್ರೇ ಸ್ಪೀಷೀಸು ಅಷ್ಟೇ ಅಂದರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ.